ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮನಸ್ಸಿದ್ದಲ್ಲಿ ಖಂಡಿತ ಮಾರ್ಗವಿದೆ. Hello everyone. Today let us learn about adverb and its types. ಇವತ್ತು adverb ಮತ್ತು ಅದರ ಪ್ರಕಾರಗಳನ್ನು ಕುರಿತಾಗಿ ಅಧ್ಯಯನ ಮಾಡೋಣ. adverb ಅಂದ್ರೆ ಏನು? ಈಗಾಗಲೇ ನಾವು ಕಲಿತಿದ್ದೇವೆ parts of speech ಅಲ್ಲಿ. An adverb is a word that describes a verb. ಒಂದು verb ಅನ್ನು ವರ್ಣಿಸುವಂತಹ ಪದ. an adjective ಒಂದು adjective ಅನ್ನು ವರ್ಣಿಸುವಂತಹ ಪದ ಅಥವಾ ಮತ್ತೊಂದು adverb ಅನ್ನು ವರ್ಣಿಸುವಂತಹ ಪದ ಆಗಿರುತ್ತೆ. add verb ಅಂತ ಹೇಳಿದ್ರೆ ಸೊ ಏನಾದರೂ ಮೀನಿಂಗ್ ಅನ್ನು ಆಡ್ ಮಾಡುವಂತಹ ಡಿಸ್ಕ್ರೈಬ್ ಮಾಡುವಂತಹ ಪದ adverb ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, he runs fast. ಇಲ್ಲಿ ರನ್ಸ್ ಅನ್ನೋದು ಏನಾಗಿದೆ? ಇದು ವರ್ಬ್ ಆಗಿದೆ. ಇದು ಫಾಸ್ಟ್ ಅನ್ನೋದು adverb ಆಗಿದೆ. ಇಟ್ ಆಡ್ಸ್ ಸಮ್ ಮೀನಿಂಗ್ ಟು ವರ್ಬ್. ಅದಕ್ಕೆ ಇದನ್ನ ನಾವೇನು ಹೇಳ್ತೇವೆ? adverb ಅಂತ ಹೇಳ್ತೇವೆ. ಇಟ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಇಟ್ ಮಾಡಿಫೈಸ್ ಅ ವರ್ಬ್. ಹಾಗಾಗಿ ಇದಕ್ಕೆ ನಾವೇನು ಹೇಳ್ತೇವೆ? ಫಾಸ್ಟ್ ಅನ್ನೋದಕ್ಕೆ adverb ಅಂತ ಹೇಳ್ತೇವೆ. ಶಿ ಡ್ರಿಂಕ್ಸ್ ವೆರಿ ಹಾಟ್ ಕಾಫಿ. ಇಲ್ಲಿ ವೆರಿ ಅನ್ನೋದು ಏನಾಗಿದೆ? ಸೊ ಇದು adverb ಆಗಿದೆ. ಈ ಹಾಟ್ ಅನ್ನೋದು adjective ಆಗಿದೆ. ಹೀಗೆ ಒಂದು adjective ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಕೆಲಸವನ್ನ adverb ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡೋಣ, he worked quite hard. ಇದು ಹಾರ್ಡ್ ಅನ್ನೋದು ಕೂಡ adverb ಆಗಿದೆ. ದ ನೆಕ್ಸ್ಟ್ quite ಅನ್ನೋದು ಕೂಡ adverb ಆಗಿದೆ. ಸೊ ಸಮ್ಟೈಮ್ಸ್ ಒಂದು adverb ಸೊ ಮತ್ತೊಂದು adverb ಅನ್ನ ಡಿಸ್ಕ್ರೈಬ್ ಮಾಡುವ ಕೆಲಸವನ್ನ ಮಾಡುತ್ತೆ. ಈ ರೀತಿಯಾಗಿ ಒಂದು adverb ವರ್ಬ್ ಅನ್ನ, adjective ಅನ್ನ ಅಥವಾ ಮತ್ತೊಂದು adverb ಅನ್ನ ಡಿಸ್ಕ್ರೈಬ್ ಮಾಡುವ ಕೆಲಸವನ್ನ ಮಾಡುತ್ತೆ. ಕೈಂಡ್ಸ್ ಆಫ್ adverbs. Adverbs are divided into 8 kinds on the basis of their use. ಅವುಗಳ ಆಧಾರದ ಮೇಲೆ 8 ಪ್ರಕಾರದ adverb ಗಳನ್ನಾಗಿ ಮಾಡಲಾಗಿದೆ. adverb of manner, adverb of place, adverb of time, adverb of frequency, adverb of certainty, adverb of degree, interrogative adverb and relative adverb. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. adverb of manner. An adverb used to show how an action is done, known as adverb of manner. ಒಂದು ಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ಆ ರೀತಿಯನ್ನು ತಿಳಿಸುವಂತಹ adverb ಗೆ ನಾವು adverb of manner ಅಂತ ಹೇಳ್ತೇವೆ. ಎಕ್ಸಾಂಪಲ್ ನೋಡೋಣ. ಕ್ವಿಕ್ಲಿ, ಬ್ರೇವ್ಲಿ, ಹ್ಯಾಪಿಲಿ, ಹಾರ್ಡ್, ಫಾಸ್ಟ್, ವೆಲ್, ಕ್ಲಿಯರ್ಲಿ, ಸೌಂಡ್ಲಿ, probably, possibly, evidently, unfortunately, luckily, sadly. ಸೊ ಇವುಗಳಿಗೆ ನಾವು adverb of manners ಅಂತ ಹೇಳ್ತೇವೆ. ಎಕ್ಸಾಂಪಲ್ ನೋಡೋಣ. ದೇ ಲಿವ್ಡ್ ಹ್ಯಾಪಿಲಿ. ಅವರು ಹೇಗೆ ವಾಸಿಸ್ತಾ ಇದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂತೋಷದಿಂದ ಬದುಕ್ತಾ ಇದ್ದಾರೆ, ರೀತಿಯನ್ನ ಹೇಳುವಂಥದ್ದು. ಮಾಧವಿ ವಾಕ್ಸ್ ಗ್ರೇಸ್ಫುಲಿ. ಅವಳು ಹೇಗೆ ನಡೀತಾಳೆ ಅಂತ ಹೇಳಿದ್ರೆ ಗ್ರೇಸ್ಫುಲಿ ಅಂತ ಹೇಳ್ಬೋದು. ಶಿ ಸ್ಪೀಕ್ಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಮಾತನಾಡ್ತಾಳೆ. ಅವರು ಮಾತನಾಡುವ ರೀತಿಯನ್ನ ಇಲ್ಲಿ ಬ್ಯೂಟಿಫುಲ್ ಅನ್ನುವಂತಹ adverb ಹೇಳ್ತಾ ಇದೆ. ಹಾಗಾಗಿ ಇವುಗಳನ್ನ adverb of manner ಅಂತ ಹೇಳ್ತಾರೆ. adverb of place ಅಂತ ಹೇಳಿದ್ರೆ an adverb used to show where an action is done is known as an adverb of place. ಸ್ಥಳವನ್ನು ಸೂಚಿಸುವಂತಹ adverb ಗೆ adverb of place ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ ಹಿಯರ್, ದೇರ್, ಅಪ್, ಡೌನ್, ನಿಯರ್, ಬಿಲೋ, ಅಬೌವ್, ಅವೇ, ಔಟ್, ಇನ್, ಎವ್ರಿವೇರ್, ಬ್ಯಾಕ್ವರ್ಡ್, ವಿದಿನ್, ಬೈ. ಇಲ್ಲಿ ಅಪ್, ಡೌನ್, ನಿಯರ್, ಬಿಲೋ ಹೀಗೆಲ್ಲ ಇದಲ್ವಾ, ಇವುಗಳು ಪ್ರಿಪೋಸಿಷನ್ಗಳು. ಸೊ ಪ್ರಿಪೋಸಿಷನ್ ಅಂದಾಗ ಅಲ್ಲಿ ಒಂದು ನೌನ್ ಇರಬೇಕು, ಅದ್ರ ಜೊತೆಗೆ ಒಂದು ನೌನ್ ಇಲ್ಲ ಅಂತ ಹೇಳಿದ್ರೆ ಅದು adverb ಆಗಿ ಫಂಕ್ಷನ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಈಗ he is in the house ಅಂದಾಗ ಅಲ್ಲಿ in ಅನ್ನೋದು ಪ್ರಿಪೋಸಿಷನ್ ಆಗಿರುತ್ತೆ, ಹೌಸ್ ಅನ್ನೋದು ನೌನ್ ಆಗಿರುತ್ತೆ. he is in ಅಂದಾಗ in ಅನ್ನೋದು adverb ಆಗಿರುತ್ತೆ. ಓಕೆ, ಎಕ್ಸಾಂಪಲ್ಸ್ ನೋಡೋಣ. I went there. ನಾನು ಅಲ್ಲಿ ಹೋಗಿದ್ದೆ.
ಇಲ್ಲಿ ದೇರ್ ಅನ್ನೋದು adverb of place ಆಗಿದೆ. She stood near the gate. She stood near the gate. ಇಲ್ಲಿ ನಿಯರ್ ಅನ್ನೋದು ಏನಾಗಿದೆ, ಸೊ adverb ಆಗಿ ಫಂಕ್ಷನ್ ಮಾಡ್ತಾ ಇದೆ. ಪ್ಲೀಸ್ ಕಮ್ ಹಿಯರ್, ಇಲ್ಲಿ ಬನ್ನಿ ಅಂತ ಕರೆಯೋದು. ಸೊ ಇಲ್ಲಿ ಹಿಯರ್ ಅನ್ನೋದು adverb of place ಆಗಿ ಫಂಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್ adverb is adverb of time. ಟೈಮ್ ಅನ್ನ ಹೇಳುವಂತಹ ಒಂದು adverb ಗೆ ನಾವು adverb of time ಅಂತ ಹೇಳ್ತೇವೆ. ಸಮಯವನ್ನ ಹೇಳುವಂತದ್ದು. ಎಕ್ಸಾಂಪಲ್ ಯಾವುದು? now, then, today, tomorrow, early, soon, still, at, before, late, ago, lately, daily, already, never, since, formerly. ಇವುಗಳು ಸಮಯವನ್ನ ಹೇಳುವಂತಹ adverbಗಳು ಆಗಿದಾವೆ. now have a look at the examples. my father is not at home now. ಈಗ ಮನೆಯಲ್ಲಿ ತಂದೆಯವರು ಇಲ್ಲ. she will come here soon. ಆದಷ್ಟು ಬೇಗನೆ ಅವಳು ಬರ್ತಾಳೆ. she came late yesterday. so yesterday, today, tomorrow, now, then, soon, late ಇವುಗಳೆಲ್ಲವೂ ಕೂಡ ಏನಾಗಿದಾವೆ? adverb of time ಆಗಿದಾವೆ. Next adverb is adverb of frequency. An adverb used to show how often an action is done is known as an adverb of frequency. ಅಂದ್ರೆ ಒಂದು ಕ್ರಿಯೆ ಎಷ್ಟು ಸಾರಿ ನಡೆದಿದೆ ಅಂತ ಹೇಳುವಂತಹ adverb ಗೆ adverb of frequency ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ once ಒಂದು ಸಾರಿ, twice ಎರಡು ಸಾರಿ, often ಪದೇ ಪದೇ, never always, occasionally, again, frequently, seldom, sometimes. ಇವುಗಳು ಆ ಕ್ರಿಯೆ ಎಷ್ಟು ಸಾರಿ ನಡೆದಿದೆ ಅನ್ನೋದನ್ನ ಹೇಳುತ್ತೆ, ಪದೇ ಪದೇ ನಡೆದಿದೆ ಅನ್ನೋದನ್ನ ಹೇಳುತ್ತೆ. ಹಾಗಾಗಿ adverb of frequency ಅಂತ ನಾವು ಹೇಳ್ತೇವೆ. Let's have a look at the example. They talked to each other again. ಅವರೇ ಮತ್ತೆ ಮಾತನಾಡಿದರು. ಅಂದ್ರೆ ಸೊ ಮೊದಲು ಮಾತಾಡಿದ್ದಾರೆ, ಮತ್ತೆ ಮಾತನಾಡಿದರು ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ವಿ ವಿಸಿಟೆಡ್ ಆಗ್ರಾ ಟ್ವೈಸ್. ನಾವು ಆಗ್ರಾವನ್ನ 2 ಸಾರಿ ಭೇಟಿ ಕೊಟ್ಟೆವು. ದೇ ನೆವರ್ ಗೋ ಟು ಫಿಲ್ಮ್ಸ್. ಅವರು ಯಾವತ್ತಿಗೂ ಫಿಲ್ಮ್ಗಳಿಗೆ ಹೋಗೋದಿಲ್ಲ. ಈ ಪದಗಳು ನಾವೇನು ಅಂಡರ್ಲೈನ್ ಮಾಡಿದ್ದೇವೆ, ಇವುಗಳು ಎಷ್ಟು ಸಾರಿ ಆ ಘಟನೆ ನಡೆದಿದೆ ಅನ್ನೋದನ್ನ ಹೇಳ್ತವೆ. ಹಾಗಾಗಿ ದೇ ಆರ್ ನೋನ್ ಆಸ್ adverb of frequency. The next adverb is adverb of certainty. ಅಂದ್ರೆ ಖಚಿತತೆ, ನಿಶ್ಚಿತತೆ ಎನ್ನ ಹೇಳುವಂತಹ, ಡೆಫಿನಿಟ್ನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು adverb ಗಳಿಗೆ adverb of certainty ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ಸ್ ನೋಡೋಣ. certainly, surely, definitely, obviously ಅನ್ನುವಂತಹ ಪದಗಳು adverb of certainty ಆಗಿದಾವೆ. ಎಕ್ಸಾಂಪಲ್ಸ್ ನೋಡೋಣ. surely she loves me. ಖಂಡಿತವಾಗಿಯೂ ಅವಳು ನನ್ನನ್ನು ಪ್ರೀತಿಸ್ತಾಳೆ. I shall certainly help you. ಖಂಡಿತ ನಾನು ನಿನಗೆ ಸಹಾಯ ಮಾಡ್ತೇನೆ. ರಮ್ಯಾ is obviously very clever. ಖಂಡಿತವಾಗಿಯೂ, ನಿಶ್ಚಿತವಾಗಿಯೂ ಅವಳು ತುಂಬಾ ಜಾಣೆ ಇದ್ದಾಳೆ. ಸೊ ಈ ಪದಗಳಿಗೆ ನಾವು adverb of certainty ಅಂತ ಹೇಳ್ತೇವೆ. ನೆಕ್ಸ್ಟ್ adverb is adverb of degree. adverb of degree ಅಂತ ಹೇಳಿದ್ರೆ an adverb used to show how much, ಎಷ್ಟು, in what degree or to what extent, ಯಾವ ಮಟ್ಟಕ್ಕೆ ಆ ಕ್ರಿಯೆ ನಡೆದಿದೆ ಅನ್ನೋದನ್ನ ವ್ಯಕ್ತಪಡಿಸುವಂತಹ adverb ಗೆ adverb of degree ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ಸ್ ಯಾವುದು? very, rather, fairly, quite, to, almost, hardly, fully, enough, so, altogether, no, pretty, any, partly. ಈ adverbs ಏನಪ್ಪಾ ಅಂತ ಹೇಳಿದ್ರೆ, ಸೊ ಪ್ರಮಾಣವನ್ನ, ಆ ಕ್ರಿಯೆ ನಡೆದಿರುವ ಮಟ್ಟವನ್ನ ಹೇಳುವಂತಹ ಪದಗಳು ಆಗಿದಾವೆ. ಎಕ್ಸಾಂಪಲ್ ನೋಡೋಣ. we have eaten enough. ನಾವು ಸಾಕಾಗುವಷ್ಟು ತಿಂದಿದ್ದೇವೆ. I am feeling much better. ನನಗೀಗ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ, ನನಗೀಗ ಆರಾಮ ಅನಿಸ್ತಾ ಇದೆ. He is very great.
ಅಲ್ವಾ, ಅವನು ತುಂಬಾ ಶ್ರೇಷ್ಠ ಇದ್ದಾನೆ, ತುಂಬಾ ಪ್ರಮಾಣವನ್ನ ಹೇಳುವಂಥದ್ದು. ಇವುಗಳಿಗೆ ಅಡ್ವರ್ಬ್ ಆಫ್ ಡಿಗ್ರಿ ಅಂತ ನಾವು ಹೇಳ್ತೇವೆ. ಇನ್ನು ಇಂಟ್ರಾಗೇಟಿವ್ ಅಡ್ವರ್ಬ್ ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಳಸುವಂತಹ ಅಡ್ವರ್ಬ್ಗಳು ಆಗಿರ್ತವೆ. ವೇರ್, ವೆನ್, ವೈ, ಹೌ. ಎಕ್ಸಾಂಪಲ್ಸ್ ನೋಡೋಣ. ವೆನ್ ಡು ಯು ಕಮ್, ವೆನ್ ಡು ಯು ಕಮ್ ಅಂದ್ರೆ ಸಮಯವನ್ನ ಕೇಳುವಂತಹ ಅಡ್ವರ್ಬ್ ಆಗಿದೆ. ಹೌ ಲಾಂಗ್ ಎಷ್ಟೊತ್ತು, ಸಮಯವನ್ನ ಕೇಳುವಂಥದ್ದು ಆಗಿದೆ. ದ ನೆಕ್ಸ್ಟ್ ವೇರ್, ಇದು ಸ್ಥಳವನ್ನ ಕೇಳುವಂತಹ ಪ್ರಶ್ನಾರ್ಥಕ ಅಡ್ವರ್ಬ್ ಆಗಿದೆ. ನೆಕ್ಸ್ಟ್ ನೋಡೋಣ, ಲಾಸ್ಟ್ ಒನ್ ರಿಲೇಟಿವ್ ಅಡ್ವರ್ಬ್. An adverb used to relate two clauses or statements is known as relative adverb. ಎರಡು ವಾಕ್ಯಗಳನ್ನ ರಿಲೇಟ್ ಮಾಡುವಂತಹ, ಸಂಬಂಧಿಸುವಂತಹ ಅಡ್ವರ್ಬ್ಗಳಿಗೆ ರಿಲೇಟಿವ್ ಅಡ್ವರ್ಬ್ ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್ ವೇರ್, ವೆನ್, ವೈ. ಎಕ್ಸಾಂಪಲ್ ನೋಡೋಣ. ಐ ಡಿಡ್ ನಾಟ್ ನೋ ವೇರ್ ಶಿ ಹ್ಯಾಡ್ ಗಾನ್. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಡೂ ಯು ನೋ ವೆನ್ ಮಾಧವಿ ಕೇಮ್ ಹಿಯರ್. ಮಾಧವಿ ಯಾವಾಗ ಇಲ್ಲಿ ಬಂದ್ಲು ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳುವಂಥದ್ದು. ಇಲ್ಲಿ ವೆನ್ ಅನ್ನೋದು ರಿಲೇಟಿವ್ ಅಡ್ವರ್ಬ್ ಆಗಿ ಫಂಕ್ಷನ್ ಮಾಡುತ್ತೆ. ಐ ಡೋಂಟ್ ನೋ ವೈ ಶಿ ವೆಂಟ್ ಟು ಹೈದರಾಬಾದ್. ಅವಳು ಯಾಕೆ ಹೈದರಾಬಾದ್ ಹೋದ್ಲು ಅಂತ ನನಗೆ ಗೊತ್ತಿಲ್ಲ. ಹೀಗೆ ಎರಡು ವಾಕ್ಯಗಳನ್ನು ರಿಲೇಟ್ ಮಾಡುವಂತಹ ಅಡ್ವರ್ಬ್ಗಳಿಗೆ ರಿಲೇಟಿವ್ ಅಡ್ವರ್ಬ್ ಅಂತ ನಾವು ಹೇಳ್ತೇವೆ. ಪಾಯಿಂಟ್ಸ್ ಟು ರಿಮೆಂಬರ್. ಅಡ್ವರ್ಬ್ ಆಫ್ ಮ್ಯಾನರ್ ಆನ್ಸರ್ ದ ಕ್ವೆಶ್ಚನ್ ಹೌ. ಹೇಗೆ ಅಂತ ಕೇಳಿದಾಗ ಅಡ್ವರ್ಬ್ ಆಫ್ ಮ್ಯಾನರ್ಗಳು ಆನ್ಸರ್ ಮಾಡ್ತವೆ. ಎಲ್ಲಿ ಅಂತ ಕೇಳಿದಾಗ ಅಡ್ವರ್ಬ್ ಆಫ್ ಪ್ಲೇಸ್ ಅವುಗಳು ಆಗಿರ್ತವೆ. ಅಡ್ವರ್ಬ್ ಆಫ್ ಟೈಮ್ ಆನ್ಸರ್ಸ್ ದ ಕ್ವೆಶ್ಚನ್ ವೆನ್. ಯಾವಾಗ ಅಂದ್ರೆ ಸಮಯವನ್ನ ಹೇಳುವಂತಹ ಪದಗಳು ಆಗಿರ್ತವೆ. ಇನ್ನು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಹೌ ಆಫನ್, ಎಷ್ಟು ಸಾರಿ, ಅಂದ್ರೆ ಸಂಖ್ಯೆಯನ್ನು ಹೇಳುವಂಥದ್ದು ಆಗಿರುತ್ತೆ. ಇನ್ನು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು, ಇನ್ ವಾಟ್ ಡಿಗ್ರಿ, ಯಾವ ಮಟ್ಟ ಅಥವಾ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಅಡ್ವರ್ಬ್ ಆಫ್ ಡಿಗ್ರಿಗಳು ಹೇಳ್ತವೆ. ಇನ್ ಎ ಸಿಂಪಲ್ ಅಡ್ವರ್ಬ್ ಯೂಸ್ ಟು ಮಾಡಿಫೈ ದ ಮೀನಿಂಗ್ ಆಫ್ ಎ ವರ್ಬ್, ಆನ್ ಎಡ್ಜೆಕ್ಟಿವ್ ಆರ್ ಆನ್ ಅಡ್ವರ್ಬ್ ಅಂತ ನಾವು ಹೇಳ್ತೇವೆ. ಇನ್ನು ಆನ್ ಇಂಟ್ರಾಗೇಟಿವ್ ಅಡ್ವರ್ಬ್ ಅಂತ ಹೇಳಿದ್ರೆ ಇದು ಪ್ರಶ್ನೆಯನ್ನ ಕೇಳುವಂತಹ ಅಡ್ವರ್ಬ್ ಆಗಿರುತ್ತೆ. ರಿಲೇಟಿವ್ ಅಡ್ವರ್ಬ್ ಅಂತ ಹೇಳಿದ್ರೆ ಇದು ಎರಡು ವಾಕ್ಯಗಳನ್ನ ಜೋಡಿಸುವಂತಹ ಅಡ್ವರ್ಬ್ ಆಗಿರುತ್ತೆ. ಜಸ್ಟ್ ಅವುಗಳನ್ನ ಒಂದ್ಸಾರಿ ನಾವು ಗ್ಲಾನ್ಸ್ ಮಾಡುವುದಷ್ಟೇ. ವರ್ಡ್ಸ್ ಯೂಸ್ಡ್ ಬೋತ್ ಆಸ್ adjectives and adverbs. Some adverbs may be used both as adjectives and adverbs. ಕೆಲವು ಪದಗಳು adjective ಆಗಿಯೂ ಬಳಕೆ ಆಗ್ತವೆ, adverb ಆಗಿಯೂ ಕೂಡ ಬಳಕೆ ಆಗ್ತವೆ. ಎಕ್ಸಾಂಪಲ್ ಸಮೇತ ನೋಡೋಣ. ನೋಡಿ, ರಾಜು ಸ್ಪೀಕ್ಸ್ ಇನ್ ಎ ಲೌಡ್ ವಾಯ್ಸ್. ಇಲ್ಲಿ ಲೌಡ್ ವಾಯ್ಸ್ ಇದು adjective ಆಗಿ ಫಂಕ್ಷನ್ ಮಾಡ್ತಾ ಇದೆ. ನೋಡಿ, ಮಾಧವಿ ನೆವರ್ ಟಾಕ್ಸ್ ಲೌಡ್, ಇದು ಏನಾಗಿದೆ ಅಡ್ವರ್ಬ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್, ಕಪಿಲ್ ಇಸ್ ಅ ಫಾಸ್ಟ್ ಬೌಲರ್. ಫಾಸ್ಟ್ ಬೌಲರ್, ಫಾಸ್ಟ್ ಅನ್ನುವಂಥ ವರ್ಡ್ ಬೌಲರ್ ಕುರಿತಾಗಿ ಡಿಸ್ಕ್ರೈಬ್ ಮಾಡ್ತಾ ಇದೆ, ಹಾಗಾಗಿ ಇದು adjective. ಐ ಕ್ಯಾನಾಟ್ ವಾಕ್ ಫಾಸ್ಟ್, ಇದು ಏನಾಗಿದೆ ಅಡ್ವರ್ಬ್ ಆಗಿದೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್, ಐ ಟ್ರೈ ಟು ಓಪನ್ ದ ಬ್ಯಾಕ್ ಡೋರ್. ಬ್ಯಾಕ್ ಅನ್ನೋದು ಇದು ಒಂದು ಡೋರ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, adjective ಆಗಿದೆ. ಶಿ ವೆಂಟ್ ಬ್ಯಾಕ್, ಅವಳು ವಾಪಸ್ ಅಥವಾ ಹಿಂತಿರುಗಿ ಹೋದಳು ಅಂತ ಹೇಳುವಂಥದ್ದು ಅಡ್ವರ್ಬ್ ಆಗಿದೆ. ಐ ಹ್ಯಾವ್ ಲಿಟಲ್ ನಾಲೆಜ್. ಲಿಟಲ್ ಅನ್ನೋದು ಇಲ್ಲಿ adjective ಆಗಿ ಫಂಕ್ಷನ್ ಮಾಡ್ತಾ ಇದೆ. ಹಿಯರ್ ಐ ನೋ ಲಿಟಲ್ ಅಬೌಟ್ ಅಮೇರಿಕನ್ಸ್, ಇಲ್ಲಿ ಲಿಟಲ್ ಅನ್ನೋದು ಅಡ್ವರ್ಬ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಐ ಲವ್ ಹಾರ್ಡ್ ವರ್ಕ್. ಐ ಲವ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್, ಓಕೆ. ಐ ವರ್ಕ್ ಹಾರ್ಡ್, ಇಲ್ಲಿ ಇದು ಹಾರ್ಡ್ ಅನ್ನೋದು ಅಡ್ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ಪ್ರಶ್ನೆಗಳು ಫಾಸ್ಟ್ ಅನ್ನೋ ಪದ, ಹಾರ್ಡ್ ಅನ್ನೋ ಪದದ ಮೇಲೆ ಹೆಚ್ಚು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಮಾಧವಿ ಈಸ್ ದ ಬೆಸ್ಟ್ ಗರ್ಲ್. ಬೆಸ್ಟ್ ಗರ್ಲ್, ಬೆಸ್ಟ್ ಗರ್ಲ್, ಓಕೆ. ಐ ಲವ್ ಮೈ ಮದರ್ ದ ಬೆಸ್ಟ್, ಇದು ಇಲ್ಲಿ adjective ಆಗಿ ಫಂಕ್ಷನ್ ಮಾಡ್ತಾ ಇದೆ. ಇಲ್ಲಿ ದ ಬೆಸ್ಟ್ ಅನ್ನೋದು ಅಡ್ವರ್ಬ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಪೊಲೀಸ್ ಟುಕ್ ಕ್ವಿಕ್ ಡಿಸಿಷನ್. ಕ್ವಿಕ್ ಡಿಸಿಷನ್, ಓಕೆ. ಗುಡ್ ಗರ್ಲ್ ಅಂತ ಹೇಳ್ತೀವಲ್ವಾ, ಹಾಗೆ ಕ್ವಿಕ್ ಡಿಸಿಷನ್
adjective. Nagma ran quick. ಓಕೆ, ಅವಳು ಬೇಗನೆ ಓಡಿ ಹೋದ್ಲು ಅಂತ ಹೇಳೋದಿದೆಯಲ್ವಾ. ಸೊ ಇಲ್ಲಿ ಇದು adverb ಆಗಿ ಫಂಕ್ಷನ್ ಮಾಡ್ತಾ ಇದೆ. I came to Delhi by an early train. early train ಅಂದ್ರೆ ಇದು adjective ಆಗಿ ಫಂಕ್ಷನ್ ಮಾಡ್ತಾ ಇದೆ. She came early today ಅಂದಾಗ ಸೊ ಇಲ್ಲಿ early ಅನ್ನೋದು adverb ಆಗಿ ಫಂಕ್ಷನ್ ಮಾಡ್ತಾ ಇದೆ. Adverbs which have two forms. Some adverbs have two forms and they have different meanings. ಕೆಲವೊಂದು adverbಗಳು ಎರಡು ರೂಪಗಳನ್ನು ಹೊಂದಿದ್ದಾವೆ, ಆದರೆ ಎರಡೂ ಅರ್ಥಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಳಕೆ ಆಗ್ತವೆ, ಭಿನ್ನವಾದ ಅರ್ಥವನ್ನ ಹೊಂದಿದ್ದಾವೆ. ನೋಡೋಣ ಯಾವ ಅಂತ ಹೇಳಿ. ಹಾರ್ಡ್ ಅಂಡ್ ಹಾರ್ಡ್ಲಿ. ಹಾರ್ಡ್ ಅಂತ ಹೇಳಿದ್ರೆ ತುಂಬಾ ಶ್ರಮದಿಂದ ಮಾಡುವಂತದ್ದು. ಹಾರ್ಡ್ಲಿ ನೋಡಿ, ಹಾರ್ಡ್ಲಿ ಎಲ್ವೈ ಬಂತಂದ್ರೆ ಸ್ಕೇರ್ಸ್ಲಿ ಅಂತ. ಸ್ಕೇರ್ಸ್ಲಿ ಅಂದ್ರೆ ತುಂಬಾ ವಿರಳ, ತುಂಬಾ ಕಡಿಮೆ ಅಂತ. ಓಕೆ, ವಿ ಮಸ್ಟ್ ವರ್ಕ್ ಹಾರ್ಡ್. ನೋಡಿ, ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಠಿಣವಾಗಿ ಅಂತ. ಇಲ್ಲಿ ಐ ಕುಡ್ ಹಾರ್ಡ್ಲಿ ಬಿಲೀವ್ ಇಟ್. ಹಾರ್ಡ್ಲಿ ಅಂದ್ರೆ ನನಗೆ ನಂಬೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ ಹಾಗೆ ಇರುತ್ತೆ. ಹಾರ್ಡ್ಲಿ ಅಂದ್ರೆ ತುಂಬಾ ಕಡಿಮೆ ಅಂತ. ನೆಕ್ಸ್ಟ್ ನೋಡಿ, ನಿಯರ್ ಮತ್ತು ನಿಯರ್ಲಿ. ನಿಯರ್ ಅಂತ ಹೇಳಿದ್ರೆ ಆಪೋಸಿಟ್ ಟು ಫಾರ್ ಅಂತ. ಅಂದ್ರೆ ಸೊ ಫಾರ್ ಅಂದ್ರೆ ದೂರ ಅಂತ ನಾವೇನ್ ಹೇಳ್ತೇವೆ, ಅದಕ್ಕೆ ವಿರುದ್ಧವಾದ ಪದ ನಿಯರ್ ಆಗಿದೆ. ನಿಯರ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್, ಹೆಚ್ಚು ಕಡಿಮೆ ಮುಗಿದು ಹೋಯ್ತು ಅಂತ ಹೇಳ್ತೀವಲ್ವಾ, ಆ ತರ ಬಳಕೆಯಾಗುವಂತಹ ಪದ. ಎರಡೂ ಕೂಡ adverbಗಳಾಗಿದ್ದಾವೆ. ಪ್ಲೀಸ್ ಕಮ್ ನಿಯರ್, ದಯವಿಟ್ಟು ಹತ್ತಿರಕ್ಕೆ ಬನ್ನಿ. ಹಿ ಈಸ್ ನಿಯರ್ಲಿ ಡಿಫೀಟೆಡ್. ಹೆಚ್ಚು ಕಡಿಮೆ ಅವನೇನಾಗಿದ್ದ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅವನು ಸೋತ್ ಹೋಗ್ಬಿಟ್ಟಿದ್ದ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಲೇಟ್ ಅಂಡ್ ಲೇಟ್ಲಿ. ಲೇಟ್ ಅಂತ ಹೇಳಿದ್ರೆ ಆಪೋಸಿಟ್ ಟು ಅರ್ಲಿ. ಬೇಗನೆ ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ವಿರುದ್ಧವಾಗಿ ತಡವಾಗಿ ಅಂತ. ಇನ್ನು ಲೇಟ್ಲಿ ಅಂತ ಹೇಳಿದ್ರೆ ರೀಸೆಂಟ್ಲಿ, ಇತ್ತೀಚೆಗೆ ಅನ್ನುವ ಅರ್ಥ ಕೊಡುತ್ತೆ. ದ ಟ್ರೈನ್ ಅರೈವ್ಡ್ ಲೇಟ್ ಅಂದಾಗ ಸೊ ತಡವಾಗಿ ಟ್ರೈನ್ ಬಂತು. ಐ ಹ್ಯಾವ್ ಮೆಟ್ ಮಾಧವಿ ಲೇಟ್ಲಿ ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ಅವಳನ್ನ ಭೇಟಿಯಾಗಿದ್ದೇನೆ ಅಂತ ಆಗತ್ತೆ. ಎರಡೂ ಕೂಡ adverb ಆಗಿದಾವೆ. ನೆಕ್ಸ್ಟ್ ಎಕ್ಸಾಂಪಲ್, ಪ್ರಟಿ ಅಂಡ್ ಪ್ರೆಟಿಲಿ. ಪ್ರಟಿ ಅಂತ ಹೇಳಿದ್ರೆ ಫೇರ್ಲಿ ಅಂತ, ಸರಿಯಾಗಿ ಅಂತ. ಓಕೆ, ಇನ್ನೊಂದು ಪ್ರೆಟಿಲಿ ಅಂತ ಹೇಳಿದ್ರೆ ಎಲಿಗೆಂಟ್ಲಿ, ತುಂಬಾ ವೈಭವಯುತವಾಗಿ ಅಂತ. ಐ ಆಮ್ ಪ್ರೆಟಿ ಶ್ಯೂರ್ ಆಫ್ ಮೈ ಸಕ್ಸೆಸ್. ಪ್ರಟಿ ಅಂತ ಹೇಳಿದ್ರೆ ನನಗೆ ನಿಶ್ಚಿತತೆ ಇದೆ ಅಂತ. ಮಾಧವಿ ವಾಸ್ ಪ್ರೆಟಿಲಿ ಡ್ರೆಸ್ಡ್ ಅಂದ್ರೆ ಬ್ಯೂಟಿಫುಲಿ ಡ್ರೆಸ್ಡ್ ಅಂತ ಅರ್ಥವನ್ನ ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ನೋಡೋಣ, ಕ್ಲಿಯರ್ ಅಂಡ್ ಕ್ಲಿಯರ್ಲಿ. ಕ್ಲಿಯರ್ ಅಂತ ಹೇಳಿದ್ರೆ ಕ್ವಿಟ್ ಆರ್ ಲೀವ್ ಅಂತ, ಅಲ್ಲಿಂದ ಹೊರಡು ಅಂತ, ಬಿಟ್ಬಿಡು ಅಂತ. ಓಕೆ, ಇನ್ನು ಕ್ಲಿಯರ್ಲಿ ಅಂತ ಹೇಳಿದ್ರೆ ಇನ್ ಅ ಕ್ಲಿಯರ್ ಮ್ಯಾನರ್, ತುಂಬಾ ಸ್ಪಷ್ಟವಾದ ರೀತಿಯಲ್ಲಿ ಅಂತ. ಕೀಪ್ ಕ್ಲಿಯರ್ ಆಫ್ ದ ಎಂಟ್ರನ್ಸ್ ಅಂದ್ರೆ ಪ್ರವೇಶದಿಂದ ನೀವು ಏನಾಗಿರಿ, ಹೊರಡಿ ಅಂತ, ಅಲ್ಲಿ ಇರಬೇಡಿ ಅಂತ, ಬಿಟ್ಬಿಡಿ ಅಂತ. ಸೊ ಯು ಮಸ್ಟ್ ಸ್ಪೀಕ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ನೀವು ಮಾತನಾಡಿ ಅಂತ ಅರ್ಥ ಕೊಡುತ್ತೆ. ಕ್ಲೋಸ್ ಅಂಡ್ ಕ್ಲೋಸ್ಲಿ. ಕ್ಲೋಸ್ ಅಂದ್ರೆ ನಿಯರ್, ಹತ್ತಿರ ಅಂತ. ಕ್ಲೋಸ್ಲಿ ಅಂದ್ರೆ ಕೇರ್ಫುಲಿ ಅಂತ, ಅಂದ್ರೆ ಕಾಳಜಿ ಪೂರ್ವಕವಾಗಿ. ಕಮ್ ಕ್ಲೋಸ್ ಟು ಮೀ, ನನ್ನ ಹತ್ತಿರಕ್ಕೆ ಬಾ ಅಂತ ಹೇಳುದು. ವಾಚ್ ಹಿಮ್ ಕ್ಲೋಸ್ಲಿ, ಅವನನ್ನ ಹತ್ತಿರದಿಂದ ಏನ್ ಮಾಡು, ವೀಕ್ಷಿಸು ಅಂತ ಹೇಳಿದ ಹಾಗೆ. ಡೈರೆಕ್ಟ್ ಅಂಡ್ ಡೈರೆಕ್ಟ್ಲಿ. ಡೈರೆಕ್ಟ್ ಅಂತ ಹೇಳಿದ್ರೆ ವಿದೌಟ್ ಸ್ಟಾಪಿಂಗ್, ನಿಲ್ಲದೆ ನೇರವಾಗಿ ಹೋಗುವಂತದ್ದು. ನೆಕ್ಸ್ಟ್ ಡೈರೆಕ್ಟ್ಲಿ ಅಂತ ಹೇಳಿದ್ರೆ ಇನ್ ಅ ಡೈರೆಕ್ಟ್ ಮ್ಯಾನರ್ ಅಂದ್ರೆ ನೇರವಾದ ರೀತಿಯಲ್ಲಿ ಅಂತ. ಸೊ ದ ಬಸ್ ಗೋಸ್ ಡೈರೆಕ್ಟ್ ಟು ಡೆಲ್ಲಿ, ನೇರವಾಗಿ ಡೆಲ್ಲಿಗೆ ಹೋಗುತ್ತೆ. ಹಿ ಸ್ಪೋಕ್ ಟು ಮೀ ಡೈರೆಕ್ಟ್ಲಿ, ಅವನು ನೇರವಾಗಿ ನನಗೆ ಮಾತನಾಡಿದ ಅಂತ ಹೇಳುವಂಥದ್ದು. ಆಲ್ಮೋಸ್ಟ್ ಒಂದೇ ರೀತಿಯ ಅರ್ಥ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈಸಿ ಅಂಡ್ ಈಸಿಲಿ. ಈಸಿ ಅಂತ ಹೇಳಿದ್ರೆ ಲೈಟ್ಲಿ ಅಂತ, ಹಗುರವಾಗಿ ಅಂತ. ಈಸಿಲಿ ಅಂತ ಹೇಳಿದ್ರೆ ವಿದೌಟ್ ಎನಿ ಎಫರ್ಟ್, ಯಾವುದೇ ರೀತಿಯ ಪ್ರಯತ್ನ ಇಲ್ಲದೆ, ಯಾವುದೇ ರೀತಿಯ ಕಷ್ಟ ಇಲ್ಲದೆ. ಟೇಕ್ ಲೈಫ್ ಈಸಿ, ಬದುಕನ್ನ ಹಗುರವಾಗಿ ತೆಗೆದುಕೊಳ್ಳಿ. ಪದ್ಮ ಲರ್ನ್ಡ್ ಇಂಗ್ಲಿಷ್ ಈಸಿಲಿ. ಪದ್ಮ ಇಂಗ್ಲಿಷ್ ಅನ್ನ ತುಂಬಾ ಸುಲಭವಾಗಿ, ಯಾವುದೇ ಕಷ್ಟ ಇಲ್ಲದೆ ಕಲಿತಳು ಅಂತ ಅರ್ಥ. ನೆಕ್ಸ್ಟ್ ಎಕ್ಸಾಂಪಲ್, ಫೇರ್ ಫೇರ್ಲಿ.
ಫೇರ್ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ಲಿ ಅಂದ್ರೆ ನ್ಯಾಯಯುತವಾಗಿ, ಫೇರ್ಲಿ ಅಂದ್ರೆ ನೈಸ್ಲಿ ತುಂಬಾ ಚೆನ್ನಾಗಿ ಅನ್ನುವ ಅರ್ಥ ಕೊಡುತ್ತೆ. ಯು ಶುಡ್ ಪ್ಲೇ ಫೇರ್, ನೀನು ನ್ಯಾಯಯುತವಾಗಿ ಆಡಬೇಕು. ಶಿ ಸ್ಪೋಕ್ ಟು ಮೀ ವೆರಿ ಫೇರ್ಲಿ, ಅವಳು ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡಿದಳು. ಹಾಯ್ ಹೈಲಿ, ಹಾಯ್ ಅಂತ ಹೇಳಿದ್ರೆ ನೋಬ್ಲಿ ತುಂಬಾ ಉದಾತ್ತವಾಗಿ ಅಂತ, ಹೈಲಿ ಅಂತ ಹೇಳಿದ್ರೆ ಗ್ರೇಟ್ಲಿ ಶ್ರೇಷ್ಠವಾಗಿ ಅಂತ. ಆಲ್ವೇಸ್ ಏಮ್ ಹೈ ಇನ್ ಲೈಫ್ ಅಂದ್ರೆ ಬದುಕಲ್ಲಿ ಯಾವಾಗಲೂ ಉನ್ನತವಾದಂತಹ ಉದಾತ್ತವಾದ ಗುರಿಯನ್ನ ಇಟ್ಕೊಂಡಿರು. ಹಿ ವಾಸ್ ಹೈಲಿ ಪ್ರೇಸ್ಡ್, ಅವನನ್ನ ತುಂಬಾ ಚೆನ್ನಾಗಿ ಹೊಗಳಲಾಯಿತು. ರೈಟ್ ಅಂಡ್ ರೈಟ್ಲಿ, ರೈಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ನಿಖರವಾಗಿ, ರೈಟ್ಲಿ ಅಂತ ಹೇಳಿದ್ರೆ ಕರೆಕ್ಟ್ಲಿ ಸರಿಯಾಗಿ. ಐ ಫೌಂಡ್ ದ ರಿಂಗ್ ರೈಟ್ ದೇರ್, ನಾನು ನನ್ನ ರಿಂಗ್ ಅನ್ನ ಅಲ್ಲೇ ನೋಡಿದೆ ಅಂತ ಹೇಳಿ. ಓಕೆ, ಹಿ ರೋಟ್ ದ ಸ್ಪೆಲ್ಲಿಂಗ್ ರೈಟ್ಲಿ, ಅವನು ಸ್ಪೆಲ್ಲಿಂಗ್ ಅನ್ನ ಕಾಗುಣಿತವನ್ನ ಸರಿಯಾಗಿ ಬರೆದಿದ್ದಾನೆ ಅಂತ ಹೇಳುವಂಥದ್ದು. ಹೀಗೆ ಸೊ ಎಡ್ವರ್ಬ್ ಅನ್ನೋದು ಎರಡು ಫಾರ್ಮ್ಸ್ ಅನ್ನು ಹೊಂದಿರುತ್ತೆ, ಎರಡೂ ಕೂಡ ಎಡ್ವರ್ಬ್ ಆಗಿ ಫಂಕ್ಷನ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Kindly share and subscribe our channel. Thank you.